ಬೈಕ್ ಮೇಲೆ ಬಂದ ಕಳ್ಳರು ಮಹಿಳೆಯ 4 ತೊಲೆ ಚಿನ್ನದ ಸರಗಳ್ಳತನ ಮಾಡಿರುವ ಘಟನೆಯೊಂದು ಗೋಕಾಕ್ ನಗರದ ಕೊಣ್ಣೂರಿನ ಮಹಾವೀರ ನಗರದಲ್ಲಿ ನಡೆದಿದೆ. 55 ವರ್ಷದ ಲೀಲಾವತಿ ಮಹಾವೀರ ಮಲ್ಲಾಪುರೆ ಗೋಕಾಕ್ ರೈಲ್ವೆ ಸ್ಟೇಷನ್ನಿಂದ ನಡೆದುಕೊಂಡು ಬರುವುದನ್ನು ಹಿಂಬಾಲಿಸಿ ಮಹಾವೀರ ನಗರ ಬರುತ್ತಿದ್ದಂತೆ ಹೆಲ್ಮೆಟ್ ಧರಿಸಿದ್ದ ಇಬ್ಬರು ಸರಗಳ್ಳರು ಮಹಿಳೆಯ ಕುತ್ತಿಗೆಗೆ ಕೈ ಹಾಕಿ ಹರಿದುಕೊಂಡು ಪರಾರಿಯಾಗಿದ್ದಾರೆ. ಇನ್ನು ಸರ ಕಳೆದುಕೊಂಡ ಮಹಿಳೆ ಸ್ವಲ್ಪ ದೂರ ಬೆನ್ನಟ್ಟಿದ್ದರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಬೈಕ್ ಮೇಲೆ ಬಂದ ಕಳ್ಳರು ಹೆಲ್ಮೆಟ್, ಕಪ್ಪು ಜಾಕೆಟ್ ಮತ್ತು ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಮೇಲೆ ಬಂದಿದ್ದಾರೆಂದು ಸರ ಕಳೆದುಕೊಂಡ ಮಹಿಳೆ ಕಣ್ಣೀರನ್ನ ಇಟ್ಟಿದ್ದಾರೆ. ಇನ್ನು ನಂಬರ್ ಪ್ಲೇಟ್ ಇಲ್ಲದ ಬೈಕ್ ಮೇಲೆ ಬಂದಿದ್ದಾರೆಂದು ಸರ ಕಳೆದುಕೊಂಡ ಮಹಿಳೆ ಈಗ ಕಣ್ಣೀರನ್ನ ಇಟ್ಟಿದ್ದಾರೆ. ಇನ್ನು ಸುದ್ದಿ ತಿಳಿದ ಗೋಕಾಕ್ ಸಿಪಿಐ ಸುರೇಶ್ ಪವಾರ್ ಮತ್ತು ಗ್ರಾಮೀಣ ಪಿಎಸ್ಐ ಕಿರಣ್ ಮೋಹಿತಿಯವರು ಸಿಬ್ಬಂದಿಗಳೊಂದಿಗೆ ಘಟನಾ ಸ್ಥಳಕ್ಕೆ ದೌಡಾಯಿಸಿ ಸ್ಥಳ ಪರಿಶೀಲಿಸಿ ಮಹಿಳೆಯಿಂದ ಮಾಹಿತಿ ಪಡೆದುಕೊಂಡು ಆದಷ್ಟು ಬೇಗನೆ ಕಳ್ಳರ ಪಿಎಸ್ಐ ಕಿರಣ್ ಮೋಹಿತಿಯವರು ಸಿಬ್ಬಂದಿಗಳೊಂದಿಗೆ ಘಟನಾ ಸ್ಥಳಕ್ಕೆ ದೌಡಾಯಿಸಿ ಸ್ಥಳ ಪರಿಶೀಲಿಸಿ ಮಹಿಳೆಯಿಂದ ಮಾಹಿತಿ ಪಡೆದುಕೊಂಡು ಆದಷ್ಟು ಬೇಗನೆ ಕಳ್ಳರನ್ನ ಪತ್ತೆ ಹಚ್ಚುವುದಾಗಿ ಭರವಸೆ ನೀಡಿ ಸಮಾಧಾನ ಹೇಳಿದರು. ಇನ್ನು ಸರಗಳ್ಳರ ಹೆಡೆಮುರಿ ಕಟ್ಟಲು ಶೋಧನೆಗಾಗಿ ಗೋಕಾಕ್ ಪೊಲೀಸರು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಂತೆ 2 ಟೀಮ್ ರಚನೆ ಮಾಡಲು ಜಾಲವನ್ನು ಬೀಸಿದ್ದಾರೆ. ರೈಲ್ವೆ ಸ್ಟೇಷನ್ನಿಂದ ಬರತ್ತೀನಿ ಅದರಿಗೆ ಬಂದಾಗ ಕುತ್ತಿಗೆ ಕೈ ಹಾಕಿ ಓಡಾಡಿ ಓಡೋಗಿ ಬೆಣ್ಣೆ ಹತ್ತಿಕರೆ ಸಿಗ್ಲಿಲ್ರಿ. ಒಂದು ಹುಡುಗರು ಬೆಣ್ಣೆ ಹತ್ತಿರ್ಕರೆ ಅವ್ರಿಗೂ ಸಿಕ್ಕಿರಿ. ಎಷ್ಟು ತೊಲಿತ್ರಿ ಬಂಗಾರ? 4 ತೊಲಿ. ಎಷ್ಟು? 4 ತೊಲಿತ್ರಿ. ಅದು ನೀವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರ ಅದಕ್ಕೆಲ್ಲ ನೀವು ಬಂದು ಸಹಾಯ ಮಾಡ್ರಿ? ಪೊಲೀಸರು ಬಂದ್ರಿ ಇವಾಗ? ಹಾಂ, ಪೊಲೀಸರು ಬಂದ್ರಿ, ಎಂಕ್ವೈರಿ ಮಾಡಿ ಎಲ್ಲ CC ಕ್ಯಾಮ್ರಾದು ನೋಡಿದ್ರು. ಹಾಂ, ಅದು ಹಾಕೊಂಡು ದಪ್ಪಗೆ ಇದ್ರು. ಹಾಂ, ಏನು ಮೋಟರ್ ಸೈಕಲ್ ಮೇಲೆ ಬಂದಿದ್ರು? ಹೆಂಗೆ ಬಂದಿದ್ರು? ಮೋಟರ್ ಸೈಕಲ್ ಮೇಲೆ ಬಂದಿದ್ರು. ನೀವು ಪ್ರಯತ್ನ ಪಟ್ರಿ? ಬೆಣ್ಣೆ ಹತ್ತಿನ ಕರೆ ಸಿಕ್ಕಿಲ್ಲ. ಈ ಪೊಲೀಸರಿಂದ ಸಹಕಾರ ಕೊಡತ್ತಾರಲ್ಲ? ಹಾಂ, ಸಹಕಾರ ಕೊಡಲ್ಲ. ನಿಮ್ಮ ಹೆಸರೇನು ರೀ? ಲೀಲಾವತಿ. ಯಾವ ಇದೆ? ಕೊಣ್ಣೂರ?